ನಿನ್ನೆ ಆಯ್ತಲ್ಲ ಬಿಡದಿಯಲ್ಲಿ ಪ್ರತಿಭಟನೆ, ಆ ರೈತರ ಮೇಲೆ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಅದಕ್ಕಾಗಿ ಕಿಡಿಯನ್ನ ಕಾರ್ತಾ ಇದ್ದಾರೆ. ಅಮಾಯಕ ರೈತರ ಮೇಲೆ ಸರ್ಕಾರ ಮಾಡ್ತಿರುವಂತಹ ದೌರ್ಜನ್ಯಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರಿಗೆ ಮಾಹಿತಿಯನ್ನ ನೀಡದೆ ಜಂಟಿ ಮಾಪನಕ್ಕೆ ಮುಂದಾಗಿದ್ರು. ಅದನ್ನ ಪ್ರಶ್ನಿಸಿದ್ದಕ್ಕೆ ರೈತರ ಹೋರಾಟವನ್ನ ಹತ್ತಿಕ್ಕುವುದಕ್ಕೆ ಎಫ್ಐಆರ್ ಅಸ್ತ್ರವನ್ನ ಬಳಕೆ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ. ಸರ್ಕಾರದ ದಬ್ಬಾಳಿಕೆಗೆ ನಮ್ಮ ರೈತರು ಹೆದರುವಂತಹ ಅಗತ್ಯ ಇಲ್ಲ. ಬೆಂಬಲ ನೀಡುವುದಕ್ಕೆ ನಾವೆಲ್ಲರೂ ಕೂಡ ನಿಮ್ಮೊಂದಿಗೆ ಸದಾ ಇರ್ತೀವಿ ಅಂತ ಹೇಳಿದ್ದಾರೆ. ವಶಕ್ಕೆ ಪಡೆದಿರುವಂತಹ ಅಮಾಯಕರನ್ನ ತಕ್ಷಣ ರಿಲೀಸ್ ಮಾಡಬೇಕು, ಇಲ್ದಿದ್ರೆ ಜನ ವಿರೋಧಿ ಸರ್ಕಾರದ ವಿರುದ್ಧ ಹೋರಾಟ ನಿಶ್ಚಿತ ಅಂತ ಹೇಳ್ತಿದ್ದಾರೆ. ಎಕ್ಸ್ನಲ್ಲಿ ಜೆಡಿಎಸ್ನ ನಾಯಕ ನಿಖಿಲ್ ಕುಮಾರಸ್ವಾಮಿ ಮಾಡ್ತಿರುವಂತಹ ಆರೋಪ ಕಿಡಿಯನ್ನ ಕಾರ್ತಾ ಇದ್ದಾರೆ ಸರ್ಕಾರದ ವಿರುದ್ಧವಾಗಿ. ನೆನೆ ಆಯ್ತಲ್ಲ ಆ ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿದ್ದಂತಹ ಒಂದಷ್ಟು ರೈತರನ್ನ ವಶಕ್ಕೆ ತೆಗೆದುಕೊಂಡ್ರು. ಎಫ್ಐಆರ್ ಕೂಡ ದಾಖಲಾಗಿದೆ. ಕಲ್ಲು ತೂರಾಟ ಆಯಿತು, ಪೊರಕೆ ಹಿಡಿದುಕೊಂಡು ಹೋರಾಟವನ್ನ ಮಾಡಿದ್ರು. ಪರ್ಮಿಷನ್ ಇಲ್ಲದೆ ಹೆಂಗ್ರಿ ಇದು ಜಂಟಿ ಮಾಪನ ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಹಳೆ ಮೈಸೂರು ಪ್ರಾಂತ್ಯ ಇರ್ಬೋದು, ಇವತ್ತು ಕಿತ್ತೂರು ಕರ್ನಾಟಕಕ್ಕೆ ಬಂದು ಈ ಒಂದು ಪುಣ್ಯ ಮಣ್ಣಲ್ಲಿ ಇವತ್ತೇನು ನಾವು ನಿಂತಿದ್ದೇವೆ. ಕಲ್ಯಾಣ ಕರ್ನಾಟಕದಲ್ಲಿಯೂ ಕೂಡ ಈ ಬಾರಿ ಮುಂಗಾರುನ ನಂಬ್ಕೊಂಡು ರೈತಾಪಿ ವರ್ಗ ಬಿತ್ತನೆಯನ್ನ ಮಾಡಬೇಕಾಗಿತ್ತು. ಅವ್ರದ್ದಾದಂಥ ಒಂದು ಗುರಿಯನ್ನ ಇಟ್ಕೊಂಡಿದ್ರು. ಹೆಚ್ಚು ಕಮ್ಮಿ 5.5 ಲಕ್ಷ ಹೆಕ್ಟೇರ್ ಅಷ್ಟು ಬಿತ್ತನೆ ಮಾಡಬೇಕು ಅಂತಕ್ಕಂಥ ಗುರಿ ಇತ್ತು. ಆದರೆ ಇಲ್ಲಿವರೆಗೂ 1.3 ಲಕ್ಷ ಹೆಕ್ಟೇರ್ ಅಷ್ಟು ಮಾತ್ರ ಬಿತ್ತನೆ ಮಾಡೋಕ್ಕಾಗಿದೆ. ಅದರಲ್ಲೂ ಬಿತ್ತನೆ ಮಾಡಿರ್ತಕ್ಕಂಥ ಇದು ಹಳೆ ಮೈಸೂರು ಪ್ರಾಂತ್ಯ ಇರ್ಬೋದು, ಇವತ್ತು ಕಿತ್ತೂರು ಕರ್ನಾಟಕಕ್ಕೆ ಬಂದು ಈ ಒಂದು ಪುಣ್ಯ ಮಣ್ಣಲ್ಲಿ ಇವತ್ತೇನು ನಾವು ನಿಂತಿದ್ದೇವೆ. ಕಲ್ಯಾಣ ಕರ್ನಾಟಕದಲ್ಲಿಯೂ ಕೂಡ ಈ ಬಾರಿ ಮುಂಗಾರುನ ನಂಬ್ಕೊಂಡು ರೈತಾಪಿ ವರ್ಗ ಬಿತ್ತನೆಯನ್ನ ಮಾಡಬೇಕಾಗಿತ್ತು. ಅವ್ರದ್ದಾದಂಥ ಒಂದು ಗುರಿಯನ್ನ ಇಟ್ಕೊಂಡಿದ್ರು. ಹೆಚ್ಚು ಕಮ್ಮಿ 5.5 ಲಕ್ಷ ಹೆಕ್ಟೇರ್ ಅಷ್ಟು ಬಿತ್ತನೆ ಮಾಡಬೇಕು ಅಂತಕ್ಕಂಥ ಗುರಿ ಇತ್ತು. ಆದರೆ ಇಲ್ಲಿವರೆಗೂ 1.3 ಲಕ್ಷ ಹೆಕ್ಟೇರ್ ಅಷ್ಟು ಮಾತ್ರ ಬಿತ್ತನೆ ಮಾಡೋಕ್ಕಾಗಿದೆ. ಅದರಲ್ಲೂ ಬಿತ್ತನೆ ಮಾಡಿರ್ತಕ್ಕಂಥ